ಒಂದಷ್ಟು ತಿಂಗಳುಗಳಿಂದ ಟೌನ್ಶಿಪ್ ವಿಚಾರ ಏನು ಸಾಕಷ್ಟು ಮುನ್ನಡೆಗೆ ಬಂದಿತ್ತು. ಇದೀಗ ಇದು ಪಾದಯಾತ್ರೆಗೆ ಬಂದು ನಿಂತಿರುವಂಥದ್ದು. ಕುಮಾರಸ್ವಾಮಿ ಅವರು ಈ ಹಿಂದೆ ಹೇಳಿದ್ರು ಟೌನ್ಶಿಪ್ ಮಾಡ್ತೀವಿ ಅಂತ, ಆದರೆ ಇದೀಗ ಅದನ್ನೆಲ್ಲ ಕೈ ಬಿಟ್ಟು ಸಾಕಷ್ಟು ವರ್ಷಗಳೇ ಆಗಿತ್ತು. ಆದರೆ ಇದೀಗ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆ ಆದಂತಹ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಟೌನ್ಶಿಪ್ ಮಾಡ್ತೀನಿ, ಈಗಾಗಲೇ 80% ಜನ ನಮಗೆ ಬರ್ಕೊಟ್ಟಿದ್ದಾರೆ ಅನ್ನುವಂತಹ ಮಾತನ್ನ ಆಡಿದ್ರು. ಯಾರು ಒಪ್ಕೊಳ್ಳಿಲ್ಲ ಸ್ವಾಮಿ, ಯಾರು ಜಮೀನ್ ಕೊಡಕ್ಕೂ ಸುದ್ದಿ ಇಲ್ಲ. ಒಂದೊಡಿ ಜಾಗ 1 ಇಂಚು ಬಿಟ್ಕೊಡ. ನಿಮ್ ಕಷ್ಟ ಏನು ಅಂತ ಬೈರಮಂಗಲ ಕಂಚನಹಳ್ಳಿ ಭಾಗದಲ್ಲಿ ಬಂದು ಹೆಣ್ಮಕ್ಳು ಏನು ಅವನು ಕೇಳಲಿಲ್ಲ. ಅವ್ನು ಬರ್ಲಿ, ಅವ್ನು ಕೊಡ್ಲಿ ತಗೊಳ್ಳಿ, ನಾವು ಗುಡ್ಲಿ ತಗೋತೀವಿ. ನನ್ನ ಮಗನಿಗೆ ಒಂದೊಡಿ ಜಾಗ ನಾವು ಬಿಟ್ಕೊಡಲ್ಲ. ನಮ್ಮ ಎಲ್ಲೇ ಮೇಲೆ ತುಳಿಯಾಕೂ ಜಾಗ ಇಲ್ಲ. ನಮ್ಮ ಭೂಮಿ ನಮ್ಮ ಮಕ್ಕು. ಈ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲಾ ಕಡೆನೂ ಸಹ ಮಹಿಳೆಯರು ಸಹ ಮೇಲ್ಗೈಯಲ್ಲಿರುವಂತದ್ದು. ಹೈನುಗಾರಿಕೆ ಆಗಿರ್ಬೋದು, ಕೃಷಿ ಉತ್ಪನ್ನ ಮಾಡೋದಂತರ ಆಗಿರ್ಬೋದು, ರೇಷ್ಮೆ ಉಳಿಗೆ ಸೊಪ್ಪು ಕಿತ್ಕೊಬರುವಂತದ್ದಾಗಿರ್ಬೋದು, ಇವೆಲ್ಲವೂ ಸಹ ಮಹಿಳೆಯರೇ ಮಾಡ್ತಾ ಇರುವಂತದ್ದು. ಮಾಡೋದು ಅವ್ರ ಜೊತೆ ನಾವು ಹೋರಾಡ್ತೀವಿ. ನಾವು ಭೂಮಿ ಅಂತೂ ಕೊಡಲ್ಲ, ಎಲ್ಲಿ ನಿಲ್ಲೋ ತನಕ ನಾವು ಹೋರಾಡ್ತೀವಿ. ನಾವು ರೈತರು ಒಗ್ಗಟ್ಟಾಗಿದ್ದೀವಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಸರಿಸುಮಾರು ಒಂದಷ್ಟು ತಿಂಗಳುಗಳಿಂದ ಟೌನ್ಶಿಪ್ ವಿಚಾರ ಏನು ಸಾಕಷ್ಟು ಮುನ್ನಡೆಗೆ ಬಂದಿತ್ತು. ಇದೀಗ ಇದು ಪಾದಯಾತ್ರೆಗೆ ಬಂದು ನಿಂತಿರುವಂತದ್ದು. ಕುಮಾರಸ್ವಾಮಿ ಅವರು ಈ ಹಿಂದೆ ಹೇಳಿದ್ರು ಟೌನ್ಶಿಪ್ ಮಾಡ್ತೀವಿ ಅಂತ, ಆದ್ರೆ ಇದೀಗ ಅದನ್ನೆಲ್ಲ ಕೈ ಬಿಟ್ಟು ಸಾಕಷ್ಟು ವರ್ಷಗಳೇ ಆಗಿತ್ತು. ಆದ್ರೆ ಇದೀಗ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆ ಆದಂತಹ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಟೌನ್ಶಿಪ್ ಮಾಡ್ತೀನಿ, ಈಗಾಗಲೇ 80% ಜನ ನಮಗೆ ಬರ್ಕೊಟ್ಟಿದ್ದಾರೆ ಅನ್ನುವಂತಹ ಮಾತನ್ನ ಆಡಿದ್ರು. ಆದ್ರೆ ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರು ಎಂಟ್ರಿ ಕೊಟ್ಟು ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ. ಇದಕ್ಕೋಸ್ಕರ ಸಾಕಷ್ಟು ಜನ ಅವರ ಸಮ್ಮತಿಯನ್ನು ಸಹ ಸೂಚಿಸಿರುವಂತದ್ದು. ಇಲ್ಲಿರುವಂತಹ ಮಹಿಳೆಯರ ಹತ್ರನೇ ಕೇಳ್ತಾ ಹೋಗೋಣ. ಯಾಕೆ ಅಂತಂದ್ರೆ ಈ ಭಾಗದಲ್ಲಿ ಪುರುಷರಿಗಿಂತ ಮಹಿಳೆಯರು ಮೇಲ್ಗೈಯಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಕೃಷಿ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಹಾಲು ಕರೆಯುವಂತಹ ವಿಚಾರ ಆಗಿರ್ಬೋದು, ಇವೆಲ್ಲದರಲ್ಲೂ ಸಹ ಮೇಲ್ಗೈಯಲ್ಲಿರುವಂತದ್ದು ಮಹಿಳೆಯರು. ಇವತ್ತು ನಮ್ಮ ಜೊತೆ ಅಂತಹ ಮಹಿಳೆಯರಿದ್ದಾರೆ, ಅವ್ರ ಹತ್ರನೇ ಮಾತಾಡ್ತಾ ಹೋಗೋಣ. ನಮಸ್ತೆ ಅಮ್ಮ. ಅಮ್ಮ, ಏನು ಬಿಡದಿ ಭಾಗದಲ್ಲಿ ಈಗ ನಡೀತಾ ಇರುವಂತಹ ಟೌನ್ಶಿಪ್ ವಿಚಾರ ಬಹಳ ಮುನ್ನೆಲೆಗೆ ಬಂದಿರುವಂಥದ್ದು. ಈಗಾಗಲೇ ಟೌನ್ಶಿಪ್ ಬಿಟ್ಕೊಡ್ಬೇಕು ಅಂತ 80% ಜನ ಸೈನ್ ಮಾಡಿಕೊಟ್ಟಿದ್ದಾರೆ, ಬಿಟ್ಕೊಟ್ಟಿದ್ದಾರೆ ಅನ್ನೋಂಥದ್ದನ್ನ ಡಿ.ಕೆ. ಶಿವಕುಮಾರ್ ಅವ್ರು ಹೇಳಿದ್ರು. ಇದ್ರ ಬಗ್ಗೆ ಏನು ಹೇಳ್ತೀವಿ? ಯಾರು ಒಪ್ಕೊಳ್ಳಿಲ್ಲ ಸ್ವಾಮಿ, ಯಾರು ಜಮೀನ್ ಕೊಡಕ್ಕೂ ಸುದ್ದಿ ಇಲ್ಲ. ಒಂದೊಡಿ ಜಾಗ 1 ಇಂಚು ಬಿಟ್ಕೊಡಕ್ಕೂ ಅವನಿಗೆ ನಮ್ಗೆ ಇದಿಲ್ಲ. ನಾವು ರೈತರು ಹೋರಾಡ್ತಾ ಇದೀವಿ, 1 ವರ್ಷದಿಂದ ಹೋರಾಡ್ತಾ ಇದೀವಿ. ನಿಮ್ ಕಷ್ಟ ಏನು ಅಂತ ಬೈರಮಂಗಲ ಕಂಚನಹಳ್ಳಿ ಭಾಗದಲ್ಲಿ ಬಂದು ಹೆಣ್ಮಕ್ಳು ಏನು ಅವನು ಕೇಳಲಿಲ್ಲ. ಯಾರು ಒಂದು ಅಡಿ ಜಾಗ ಬಿಟ್ಕೊಡಲ್ಲ. ಅವ್ನು ಬಂದು ನಮ್ಮ ಭೂಮಿ ಮೇಲೆ ಒಂದು ಕಲ್ಲು ಎತ್ಕೊಂಡೋಗಕ್ಕೂ ಅವ್ನಿಗೆ ಅವಕಾಶ ಇಲ್ಲ. ಅವ್ನು ಬರ್ಲಿ, ಅವ್ನು ಕೊಡ್ಲಿ ತಗೊಳ್ಳಿ, ನಾವು ಗುಡ್ಲಿ ತಗೋತೀವಿ. ನನ್ನ ಮಗನಿಗೆ ಒಂದು ಅಡಿ ಜಾಗ ನಾವು ಬಿಟ್ಕೊಡಲ್ಲ. ನಮ್ಮ ಎಲ್ಲೇ ಮೇಲೆ ತುಳಿಯಾಕೂ ಜಾಗ ಇಲ್ಲ. ನಮ್ಮ ಭೂಮಿ ನಮ್ಮ ಮಕ್ಕು. ನಮ್ಮ ಮುತ್ತಾತ ಮುದ್ದಜ್ಜಿ ಕೊಟ್ಟಿರೋದು, ನಮಗೆ ಕೊಟ್ಬಿಟ್ಟೋಗಿರೋದು. ನಾವು ನಮ್ಮ ಮಕ್ಕಳು ಕೊಡ್ಬೇಕು ಅಂತ ನಾವು ಉಳಿಸ್ಕೊಳಕ್ಕೆ ನಾವು ಒಂದು ಭಾಗವಹಿಸ್ತೀವಿ. ನಾವು ಜಮೀನಂತೂ ಬಿಟ್ಟು ಕೊಡಲ್ಲ, ಯಾವುದೇ ಕಾರಣಕ್ಕೂ 1 ಇಂಚು ಜಮೀನು ಕೊಡಲ್ಲ. ಏನು ಈ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲಾ ಕಡೆನೂ ಸಹ ಮಹಿಳೆಯರು ಸಹ ಮೇಲ್ಗೈಯಲ್ಲಿರುವಂತದ್ದು. ಹೈನುಗಾರಿಕೆ ಆಗಿರ್ಬೋದು, ಕೃಷಿ ಉತ್ಪನ್ನ ಮಾಡೋದಂತರ ಆಗಿರ್ಬೋದು, ರೇಷ್ಮೆ ಉಳಿಗೆ ಸೊಪ್ಪು ಕಿತ್ಕೊಬರುವಂತದ್ದಾಗಿರ್ಬೋದು, ಇವೆಲ್ಲವೂ ಸಹ ಮಹಿಳೆಯರೇ ಮಾಡ್ತಾ ಇರುವಂತದ್ದು. ಮಾಡೋದು ನಮ್ದು 1 ಎಕರೆ ಮಾವಿದೆ, 1 ಎಕರೆ ತಂಗಿದೆ, 1 ಎಕರೆ ಅಡಿಕೆ ಇದೆ, 1 ಎಕರೆ ಸಪೋಟ ಇದೆ, 1-2 ಎಕರೆ ರೈತರಿಗೆ ನಮ್ಮ ಜೊತೆಲಿ ಅವರು ಬದುಕಲಿ ಅಂತ 10 ಗುಂಟೆ ನಾವು ಹುಲ್ಲಾಕೊಳಕ್ಕೆ ಕೊಟ್ಟಿದ್ದೀವಿ. ನಮ್ಮ ಜೊತೆಲಿ ಅವರು ಇರಲಿ ಅಂತ, ನಾವೇ ಬದುಕಿದ್ರು ಸಾಲಲ್ಲ ಅಂತ ಇಂಥ ಗುಂಡೆ ಗುರಿ ಕೆಲಸ ಮಾಡೋ ನನ್ನ ಮಕ್ಕಳ ಜೊತೆ ನಾವು ಹೋಗಲ್ಲ, ನಾವು ಭೂಮಿ ಕೊಡಲ್ಲ. ಇವಾಗ ನಿಖಿಲ್ ಕುಮಾರಸ್ವಾಮಿ ಸರ್ ಇದಕ್ಕೆ ಎಂಟ್ರಿ ಆಗಿದ್ದಾರೆ, ಇದನ್ನು ನಾವು ಗಿಟ್ಟಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಾವು ಹೋರಾಡ್ತೀವಿ, ಅವ್ರ ಜೊತೆ ನಾವು ಹೋರಾಡ್ತೀವಿ. ನಾವು ಭೂಮಿ ಅಂತೂ ಕೊಡಲ್ಲ, ಎಲ್ಲಿ ನಿಲ್ಲೋ ತನಕ ನಾವು ಹೋರಾಡ್ತೀವಿ. ನಾವು ರೈತರು ಒಗ್ಗಟ್ಟಾಗಿದ್ದೀವಿ. ನಿಮಗೇನು ಅನ್ಸುತ್ತೆ? ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಮೇಡಮ್. ಈಗ ನಮ್ಮ ಅತ್ತೆ ನಮ್ಮ ಮಾವ ಕಷ್ಟ ಬಿದ್ದು ಉಳಿಸಿ ನಮ್ಗೆ ಕೊಡ್ತಾವ್ರೆ. ನಾವು ನಮ್ಮ ಮಕ್ಕಳು ಕೊಟ್ಬಿಟ್ಟು ಹೋಗ್ಬೇಕಲ್ವಾ. ನಾವು ಯಾವುದೇ ಕಾರಣಕ್ಕೂ ಭೂಮಿ 1 ಇಂಚು ಜಾಗ ನಾವು ಬಿಟ್ಕೊಡಲ್ಲ ಮೇಡಮ್. ಮೇಡಮ್, ನಾವೇನು 1.5 ವರ್ಷದಿಂದ ಬೀದಿಲಿ ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಸೌಜನ್ಯಕ್ಕ ಆದರೂ ನಮ್ಮ MLA ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಯಾವತ್ತೂ ಬಂದು ನೀವು ಭೂಮಿ ಕೊಡ್ತೀರಾ ಇಲ್ವಾ ಅಂತ ಸ್ಥಳಕ್ಕೆ ಬಂದು ಕೇಳಲಿಲ್ಲ. AC ರೂಮಲ್ಲಿ ಕೂತ್ಕೊಂಡು 80% ಜನ ಒಪ್ಪವ್ರೆ ಅನ್ನೋ ಒಂದು ಮಾತನ್ನು ಹೇಳ್ತಾವ್ರೆ ಅಷ್ಟೇ ಹೊರತು ಅವ್ರು ಬಂದು ನಮ್ಮನ್ನು ಸೌಜನ್ಯಕಾರು ಒಂದು ಮಾತಾಡ್ಸಿದ್ರೆ ಅವಾಗಾದರೂ ಏನಾದರೂ ಹೇಳ್ಬೋದಾಗಿತ್ತು. ಹೇಳ್ತಾರೆ ಯಾವಾಗೂ ಅದು ಬಂಜರು ಭೂಮಿ, ಅಲ್ಲಿ ರೈತರೇ ಇಲ್ಲ, 80% ಜನ ಒಪ್ಪವ್ರೆ. ಇಷ್ಟೇ ಅವ್ರದ್ದು 3 ಧ್ಯೇಯ ಮಂತ್ರ. ಅವ್ರದ್ದು ರಿಪೀಟೆಡ್ ಒಂಥರ ರಿಪೀಟೆಡ್ ಟೆಲಿಕಾಸ್ಟ್ ಬರುತ್ತಲ್ಲ, ಆ ಥರ ಆಡ್ತಾವ್ರೆ. ನಮ್ಮ ರೈತರ ಮೇಲೆ ಕಾಳಜಿ ಇದ್ದಿದ್ರೆ ಅವರು ನಮ್ಮ ಧರಣಿ ಜಾಗಕ್ಕೆ ಬಂದು ನಮ್ಮನ್ನು ಮಾತಾಡಿ ಭೂಮಿ ಕೊಡ್ತೀರಾ ಇಲ್ವಾ ಅಂತ ಕೇಳಿರೋರು. ಅವ್ರಿಗೇನು ಪ್ರಾಜೆಕ್ಟ್ ಏನು ಬೇಕೋ ಅಷ್ಟೊಂದು ಮಾತ್ರ ರೆಡಿ ಮಾಡಿಕೊಂಡು ಅವ್ರ ಹಿಂಬಾಲಕರು ಹೇಳ್ತಾರಲ್ಲ 20% ಬರೀ ಒಪ್ಪದೇ ಇರೋರು 20% ಅವರೇ, ಒಪ್ಪಿರೋರು 80% ಅವರೇ, ಒಪ್ಪದೇ ಇರೋರು 20% ಅವರೇ ಅಂತ. ಅದು ಆಪೋಸಿಟ್ ಮೇಡಮ್. ಅವ್ರು ಒಪ್ಪಿರೋರು 20%, ಅವರ ಹಿಂಬಾಲಕರು ಅಷ್ಟೇ. ಅವ್ರಿಗೇನು ಬೇಕೋ ಅವ್ರಿಗೆ ಪೂರಕವಾಗಿರೋದನ್ನ ಮಾಡ್ಕೋತಾವ್ರೆ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ಕೊಡಲ್ಲ, ನಮ್ಮ ಭೂಮಿ ನಮ್ಮ ಹಕ್ಕು ಅಷ್ಟೇ ನಾವು ಹೇಳೋದು ಅವ್ರಿಗೆ.
ಏನು ಇವಾಗ ನಡೀತಾ ಇದೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಇಲ್ಲಿ ನೀವು ಕೂಡ ವಾಸ ಮಾಡ್ತಾ ಇರುವಂತದ್ದು ನಿಮ್ಮ ಜಾಗನ ನೀವು ಬಿಟ್ಕೊಡಕ್ ರೆಡಿ ಇದ್ದೀರಾ? ಇಲ್ಲ ಮೇಡಮ್, ನಮ್ಗೆ ಎಷ್ಟೇ ಕೋಟಿ ಕೊಟ್ಟರು ಬಿಟ್ಕೊಡಲ್ಲ. ಅವ್ರು ಕೋಟಿ ಕೊಡ್ತೀನಿ ಅಂದಿದಾರಲ್ಲ. 2 ಕೋಟಿನೂ ಬೇಡ 10 ಕೋಟಿನೂ ಬೇಡ ಅಂತಾರೆ. ಯಾಕೆ ಅಂದರೆ ಇವರು ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳ್ತಾರೆ, ನಾನು ಹೋರಾಟ ಮಾಡಿ ಇಷ್ಟು ಬೆಲೆ ಕೊಡ್ತಾ ಇದ್ದೀನಿ, ಬೇರೆ ಯಾವ ಭಾಗದಲ್ಲೂ ಈ ಬೆಲೆ ಕೊಟ್ಟಿಲ್ಲ ರೈತರ ಭೂಮಿಗೆ ಅಕ್ವರೇಷನ್ಗೆ ಅಂತ ಹೇಳ್ತಾವ್ರಲ್ವಾ. ನಮ್ಮ ರೈತರು ಗೊತ್ತು, ಎಷ್ಟೇ ಕೋಟಿ ಕೊಟ್ಟರು ಕೊಡಲ್ಲ. ಯಾಕೆ ಅಂದರೆ ಇದು ಭೂಮಿಲಿ ಗಣಿ ಇದೆ. ಇದು ಗಣಿ ಅಂದರೆ ನಮ್ಮ ಭೂಮಿ ತಾಯಿಗೆ ಎಷ್ಟು ಸಾರಿ ಬಿತ್ತೀವೋ, ಎಷ್ಟು ಸಾರಿ ಒಗ್ತೀವೋ ಹುಲ್ಲನ್ನ ಅಷ್ಟು ಸಾರಿ ಫಲ ಕೊಡ್ತಾಳೆ ಭೂಮಿ ತಾಯಿ. ಇದು ಯಾವತ್ತಿದ್ರೂ ಖಾಲಿ ಆಗದಿರೋ ಖಜಾನೆ, ಇದು ಚಿನ್ನದ ಖಜಾನೆ ಅದೇ ನಮ್ಮ ಭೂಮಿ ತಾಯಿ ಒಡಲಲ್ಲಿ. ಅದಕ್ಕೋಸ್ಕರ ನಮ್ಮ ರೈತರು 10 ಅಲ್ಲ 50 ಕೋಟಿ ಕೊಟ್ಟರು ಕೊಡಲ್ಲ ಅನ್ನೋ ಒಂದು ದೃಢ ನಿರ್ಧಾರದ ಮೇಲೆ ನಾವು 2 ಪಂಚಾಯತಿ ರೈತರು 85% ರೈತರು ನಿಂತಿದ್ದೀವಿ. ಅವ್ರು ಯಾರೋ ಪಾಪ ಗೇಯಕ್ಕಾಗದಿರೋಲ್ಲ, ಅವ್ರಿಗೆ ಏನೋ ಕಷ್ಟ ಇರೋ ಅಂಥವ್ರು, ಗೇಯಕ್ಕಾಗದೇ ಇರೋರು, ಕಷ್ಟ ಇಲ್ಲದೆ ಇರೋ ಅಂಥವ್ರು ಏನೋ ಅವ್ರ ಅನಿವಾರ್ಯಕ್ಕೆ ಮಾರ್ಕೋತಾವ್ರೆ. ನಾವು 85% ಜನ ರೈತರು ಮಾತ್ರ ನಾವು ಒಗ್ಗಟ್ಟಾಗಿ ಕೆಂಡಕುಂಡವಾಗಿ ಒಂದು ಹೋರಾಟವನ್ನು ನಾವು ಸ್ಟ್ರಾಂಗ್ ಆಗಿ ನಾವು ಒಗ್ಗಟ್ಟನ್ನು ಕಾಪಾಡಿಕೊಂಡು ಇದೇನೇ ಆಗಲಿ ನಮ್ಮ ಕೊನೆಗೆ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಮ್ಮ ಮಕ್ಳಿಗೆ ಭೂಮಿ ಉಳಿಸ್ಕೊಡ್ಬೇಕು ಅನ್ನೋ ದೃಢ ನಿರ್ಧಾರದಲ್ಲಿ ನಾವು ನಿಂತಿದ್ದೀವಿ ಮೇಡಮ್. ಮೇಡಮ್, ಈ ರಾಜ್ಯದಲ್ಲಿ ಈ ಸರ್ಕಾರದ ಏನಿದೆ ನೀತಿ, ಇದೇನಾಗಿದೆ ಅಂದರೆ ಅವ್ರಿಗೆ ರಾಜಕಾರಣಿಗಳು ಭೂಮಿ ಬೇಕು, ಈ ಬೇರೆ ಕಡೆಯಿಂದ ಬಂದು ಬಂಡವಾಳ ಹೂಡೋರ್ಗೆ ಭೂಮಿ ಬೇಕು, ಉದ್ಯಮಿಗಳು ಭೂಮಿ ಬೇಕು. ಈ ರೈತರಿಗೆ ನೆಲ ಕೆರೆದು ದುಡಿಯೋರಿಗೆ ಭೂಮಿ ಬೇಡವಾ ಮೇಡಮ್? ಅದು ಫಲವತ್ತಾಗಿರೋ ಭೂಮಿಲೇನೋ ನೀವು ಕಾಂಕ್ರೀಟ್ ಕಾರ್ಡ್ ಮಾಡಕ್ಕೆ ಬಂದಿರೋದು. ಅಂದರೆ ಬಿಲ್ಡಿಂಗ್ ಮಾತ್ರ ನಿಮ್ಮ ಪ್ರಾಜೆಕ್ಟ್ ಏನೋ ಮಾಡ್ತಾ ಇದ್ದೀರಲ್ಲ, ಇಲ್ಲೇನೋ ಬೆಂಗಳೂರನ್ನ ತೊಗೊಬಂದು ಇಲ್ಲೇನೋ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ. ಬೆಂಗಳೂರನ್ನ ಇವರು ಉದ್ಧಾರ ಮಾಡ್ತಾಯಿಲ್ಲ ಮೇಡಮ್, ಬೆಂಗಳೂರಿನಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ವಿಸ್ತೀರ್ಣ ಮಾಡ್ತಾವ್ರೆ. ಇವರೇನು ಇಲ್ಲ ಅಲ್ಲಿರೋ ಸಮಸ್ಯೆನ ಬಗೆಹರಿಸ್ತಾ ಇಲ್ಲ. ಬಗೆಹರಿಸ್ಬೇಕು ಅಂದರೆ ಅಲ್ಲಿರ್ತಕ್ಕಂಥ ಜನಗಳನ್ನ ಕಂಟ್ರೋಲ್ ಮಾಡೋಕೆ ಬರ್ತಾವ್ರಲ್ಲ ವಲಸೆ ಬೆಂಗಳೂರಿಗೆ, ಅನೇಕ ಕಾರಣ ಇಟ್ಕೊಂಡು ಅವ್ರನ್ನ ನೀವು ತಡೆಗಟ್ಟಬೇಕು. ಅಲ್ಲಿರೋ IT-BT ಕಂಪ್ನಿಗಳನ್ನ ಶಿಫ್ಟ್ ಮಾಡಬೇಕು. ಅದು ಬಿಟ್ಬಿಟ್ಟು ನೀವು ಬೆಂಗಳೂರನ್ನ ಕರ್ಕೊಬಂದು ಇಲ್ಲ ಹಾಕ್ತೀವಿ, ನಾವೇನು ನಮ್ಮ ರೈತರನ್ನ ಹೇಳಿದ್ರಾ ನಾವು ಬನ್ನಿ ನೀವು ಬೆಂಗಳೂರಲ್ಲಿರೋ ಜನ ಎಲ್ಲ ಸೇರಿಸ್ಕೊಡಿ, ನಾವು ಇಲ್ಲಿ ಭೂಮಿ ಕೊಡ್ತೀವಿ ಅಂತ? ಇವ್ರಿಗೆ ಭೂಮಿ ಬೇಕು, ನಮ್ಗೆ ದುಡಿಯೋಕೆ ನಮ್ಗೆ ಭೂಮಿ ಬೇಡವಾ? ನಮ್ಮ ಮಕ್ಳಿಗೆ ಅವ್ರ ಭವಿಷ್ಯಕ್ಕೆ ನಮ್ಗೆ ಭೂಮಿ ಇಟ್ಕೊಬಾರ್ದಾ? ನಮ್ಮ ಹಿರಿಕರು ಅವ್ರು ಹೊಟ್ಟೆ ಕಟ್ಟಿ ನಮಗೆ ಭೂಮಿ ಕೊಟ್ಟವ್ರೆ, ನಿಮ್ಮ ಮಕ್ಳಿಗೆ ನಿಮ್ಗೆ ಇಟ್ಕೊಳ್ಳಿ ಅಂತ. ಅದು ಬಿಟ್ಬಿಟ್ಟು ನೀವು ಯಾರೋ ಬಂದು ಇದು ಬೀದಿಲೋಗ ಭಿಕ್ಷುಕರೆಲ್ಲ ಬಂದು ಕೇಳಿದಾಗೆಲ್ಲ ನೀವು ದಾನ ಮಾಡಿರಿ ಅಂತ ಹೇಳಿಲ್ಲ. ನಮ್ಮ ಭೂಮಿ ಇದು ಮೇಡಮ್, ನಾವು 1 ಇಂಚು ಭೂಮಿನೇ ಕೊಡಲ್ಲ. ನಾವು ಯಾವುದೇ ಕಾರಣಕ್ಕೂ ಇದನ್ನು ನಮಗೋಸ್ಕರ ಬಿಟ್ಟಿರೋ ಭೂಮಿ. ನಮ್ಮ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮ್ಮ ಭೂಮಿ ಕೊಡೋ ಸ್ವಾತಂತ್ರ್ಯನೇ ಇಲ್ಲ. ನಾವು ಅದೇನೇನಿದ್ರು ನಮ್ಮ ಮಕ್ಳು ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡಬೇಕು, ಅದು ನಮ್ಮ ಜವಾಬ್ದಾರಿ. ಅದನ್ನು ನಾವು ನಿಭಾಯಿಸ್ತೀವಿ. ನಮ್ಮ ರೈತರೆಲ್ಲ ಒಗ್ಗಟ್ಟಾಗಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಈ ಭೂಮಿ ಬಿಡೋ ಮಾತೇ ಇಲ್ಲ ಮೇಡಮ್. ಇವಾಗ ಕೆಲಸದ ಬಗ್ಗೆ ಮಾತಾಡ್ತಾ ಇದ್ರಿ ಅಲ್ವಾ, ಈಗಾಗಲೇ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ನೀವು ಇರುವಂತಹ ಭೂಮಿನ ನಮಗೆ ಬಿಟ್ಕೊಡಿ, ನಾವು 2 ಕೋಟಿ ದುಡ್ಡನ್ನ ಕೊಡ್ತೀವಿ, ಅದಾದ್ಮೇಲೆ ಕೆಲಸನೂ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಮೇಡಮ್, ಅಷ್ಟೊಂದು ಕಷ್ಟ ಯಾಕೆ ಬೀಳ್ಬೇಕು ಮೇಡಮ್? ಈಗ IT ಸಾಫ್ಟ್ವೇರ್ ಕಂಪನಿ ಬಿದ್ದೋಯ್ತು, ಇರೋರ್ನೆಲ್ಲ ರಾತ್ರಿನೇ ತೆಗೆದು ಕೆಲಸದಿಂದ 1000 ಜನನ ಪಾಪ ಬೀದಿಗೆ ಬಿಟ್ಟರು. ಅವ್ರು ಪಾಪ ಆಶ್ರಯ ಇಲ್ದಿರೋದಕ್ಕೆ ಬೀದಿ ಬದಿಲ್ ಪಾಪ ಅವ್ರೊಂದು ಜೀವನ ಕಟ್ಕೊಳ್ಳೋಕ್ಕೆ ಟೀ ಸ್ಟಾಲೋ ಇನ್ನೊಂದೋ ಮತ್ತೊಂದೋ ಇದು ಇಟ್ಕೊಂಡಿದ್ದಾರೆ ಅವರು. ನಮ್ಮ ಮಕ್ಳಿಗೆ ಯಾಕೆ ಬೇಕು ಆ ಪರಿಸ್ಥಿತಿ? ನಮ್ಮ ಮಕ್ಳಿಗೆ ನಾವಾಗಲೇ ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ. ನಮ್ಮ ಭೂಮಿ ತಾಯಿಲಿ ನಾವು ಅಕಸ್ಮಾತ್ ನಮ್ಮ ಮಕ್ಕಳು ವಿದ್ಯಾವಂತರಾಗಿರೋರು ಕೂಡ ಕೆಲಸ ಕಾರ್ಯ ಇಲ್ಲ ಅಂದರೆ ಅವ್ರಿಗೆ ನಿರುದ್ಯೋಗ ಸಮಸ್ಯೆ ಇಲ್ಲ. ಇವಾಗ ನಮಗೆ ಸರಿ, ಇವಾಗ ನಾವು ಮನೆಯಲ್ಲಿ ಮನೆ ಮಂದಿ ಎಲ್ಲ ಉದ್ಯೋಗಿಗಳಾಗಿದ್ದೀವಿ. ಕೃಷಿ ಮತ್ತು ಕೃಷಿ ಚಟುವಟಿಕೆಗಳು ಇನ್ನಿತರ ಕೃಷಿ ಚಟುವಟಿಕೆಗಳು ಭಾಗವಹಿಸ್ತಾ ಇದ್ದೀವಿ. ನಾವು ಇವನ್ನೆಲ್ಲ ಕರ್ಕೊಂಡೋಗ್ಬಿಟ್ಟು ನೀವು ನಮಗೆ ಗೊತ್ತಿಲ್ಲದೆ ಇರೋ ವಿದ್ಯೆನ ಕಲಿಸಿ, ನೀವು ಗೊತ್ತಿಲ್ಲದೆ ಇರೋ ಕುಶಲತೆನ ಕಳಿಸ್ಬಿಟ್ಟು ನಮಗೆ ಯಾವಾಗ ಕೆಲಸ ಕೊಡೋದು? ನೀವು ಯಾವಾಗಲೇ ಕೆಲಸ ಕೊಡೋದು? ನೀವು ಏನು ಕೆಲಸ ಕೊಡ್ತೀರಾ? ಅದು ಅಲ್ದಿರ ಇಲ್ಲಿ ಕೈಗಾರಿಕೆ ಬರ್ತಾ ಇಲ್ಲ ಮೇಡಮ್. ಮೊದಲೇದಾಗಿ ಇಲ್ಲಿ ಯಾವುದೇ ಕೈಗಾರಿಕೆ ಬರ್ತಾ ಇಲ್ಲ. ನೀವೆಲ್ಲ ಫ್ಯಾಕ್ಟ್ರಿಗಳಿಗೆಲ್ಲ ಕೆಲಸ ಸೇರ್ಕೊಳ್ಳೋಕ್ಕೆ ಇಲ್ಲಿ ಬರ್ತಾ ಇರೋದೇ ವಾಸಕ್ಕೋಸ್ಕರ ಬರ್ತಾ ಇರೋದು. ಈ ಪ್ರಾಜೆಕ್ಟ್ ಬರ್ತಾ ಇರೋದೇ ವಾಸಕ್ಕೆ. ವಾಸದಲ್ಲಿ ಏನು ಬರುತ್ತೆ? ಮನೆ ಬರುತ್ತೆ. ಅದೇ ಮನೆಗೆ ಏನೇನು ಕೆಲಸ ಬರುತ್ತಲ್ಲ ಆ ಕೆಲಸ ಕೊಡ್ತೀರ ಅಷ್ಟೇ. ನಮ್ಗೆ ಅದು ಬೇಕಾಗಿಲ್ಲ. ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಸಂಬಳ ಕೊಡಿ ಅಂತ ಕೈ ಒಡ್ಡೋದೇನು ನಮ್ಗೆ ಬೇಕಾಗಿಲ್ಲ. ಈ ಪ್ರಾಜೆಕ್ಟಿಂದ ನಮಗೇನು ಅದ್ರ ಅವಶ್ಯಕತೆ ಇಲ್ಲ. ನಾವು ರಾಜರಂಗೆ ಬದುಕಿದ್ದೀವಿ, ನಾವು ರಾಜರಾಗೆ ಇರ್ತೀವಿ. ನಮ್ಮ ಮಕ್ಕಳನ್ನು ರಾಜ್ಕುಮಾರ್ ಥರನೇ ಇರ್ತಾರೆ. ನೀವು ಬೇರೆಯವ್ರ ಹತ್ರ ನಾವು ಕೈ ಚಾಚಿ ಸಂಬಳಕ್ಕೆ ಹೋಗ್ತೀವಿ. ಒಂದು ತಿಂಗಳಲ್ಲಿ 2 ದಿನ ಕೆಲಸಕ್ಕೆ ಹೋಗಿಲ್ಲ ಅಂದರೆ ಸ್ಯಾಲ್ರಿ ಕಟ್ ಮಾಡ್ತಾರೆ. ನಮ್ಮದೇನು ಅವಶ್ಯಕತೆ ಇಲ್ಲ. ನಾವು ಈಗ 15 ತಿಂಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮಗೇನಾದ್ರದ್ದು ಸ್ಯಾಲ್ರಿ ಕಟ್ ಆಗೋಯ್ತದ ಕಣಪ್ಪ ಅಂತ ಭಯ ಇಲ್ಲ. ನಾವು 1-2 ವರ್ಷ ನಾವು ಗೇಲಿಲ್ಲ ಅಂದ್ರೂ ಕುತ್ಕೊಂಡು ಉಣ್ತೀವಿ. ನಾವು ಸಂಪಾದನೆ ಮಾಡ್ಕೊಂಡಿದ್ದೀವಿ. ದಯಮಾಡಿ ಈ ಪ್ರಾಜೆಕ್ಟ್ ಏನು ಮಾಡ್ತಾ ಇದ್ದೀರೋ ಅದು ಅವಿವೇಕದ ಕೆಲಸ, ಅವೈಜ್ಞಾನಿಕ. ನನ್ನ ಸರ್ಕಾರಕ್ಕೆ ಇಷ್ಟೇ ಹೇಳೋದು, ನೀವು ಇನ್ನು ಮುಂದೆ ಅದನ್ನು ಅವಕಾಶ ಕೊಡಿ. ಅದು ದೇವರೇನೋ ಪಾಪ ಇವ್ರು ನಮ್ಮ CM ಆಗಿದ್ದಾರಲ್ಲ ಇವಾಗ ಶಿವಕುಮಾರ್ ಸರ್, ಅವ್ರು ಹೇಳ್ತಾ ಇದ್ರು ದೇವರು ವರ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಕೊಡ್ತಾರೆ ಅಂತ ಹೇಳಿದ್ರಲ್ಲ. ನಿಮಗೆ ಇದೊಂದು ಅವಕಾಶ ಕೊಟ್ಟವ್ರೆ, ಅದ್ರ ವರ ಮಾಡ್ಕೋತಿರೋ ಶಾಪ ಮಾಡ್ಕೋತಿರೋ ನಿಮಗೆ ಬಿಟ್ಟಿದ್ದು ಅಷ್ಟೇ.